ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಸುಧಾ ಹ್ಯಾಂಡ್ಮೇಡ್ ಲೈಫ್ ಸ್ಟೈಲ್. ಯಾರಾದರೂ ಹೊಸಬ್ರು ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಪ್ಲೀಸ್. ಬನ್ನಿ ನಮ್ಮ ತೋಟಕ್ಕೆ ಹೋಗೋಣ. ತೋಟಕ್ಕೆ ಹೋಗೋ ದಾರಿಯಲ್ಲಿ ಇಲ್ಲಿ ನಮ್ಮ ಬಾವವ್ರ ತೋಟದಲ್ಲಿ ಏನೋ ಕೆಲಸ ಮಾಡಿಸ್ತಾ ಇದ್ರು. ಏನು ಮಾಡ್ತಿದ್ದಾರೆ ಅಂತ ನೋಡೋಣ ಬನ್ನಿ. ನಮ್ಮ ಹಸ್ಬೆಂಡು ಕಂಡ್ರು ಅಂತ ನಾನು ಒಳಗಡೆ ಬಂದೆ. ನಮ್ಮ ಬಾವವ್ರ ತೋಟ ನೋಡಿ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ತುಂಬ ಹಚ್ಚ ಹಸಿರಾಗಿ ಕಾಣಿಸ್ತಾ ಇದೆ. ಇಲ್ಲೆಲ್ಲ ಖಾಲಿ ಹೊಲದಲ್ಲಿ ಕುರಿ ಕಾಯೋರು ಬಂದು ಕುರಿ ಮೇಯಿಸ್ತಾ ಇದ್ದಾರೆ. ಇವರು ಕುರಿ ಮೇಯಿಸರು. ಹಾಯ್ ಅಣ್ಣ. ಹಾಯ್. ಇವರು ವೈಟ್ ಶರ್ಟ್ ನಮ್ಮ ಬಾವರು, ಬ್ಲೂ ಶರ್ಟ್ ನಮ್ಮ ಹಸ್ಬೆಂಡು. ಏನು ಮಾಡ್ತಿದ್ದಾರೆ ನೋಡೋಣ ಬನ್ನಿ. ಏನೋ ಹೇಳ್ತಾ ಇದ್ದಾರೆ. ಕುಂಬಳಕಾಯಿ ಬೀಜ ಉರಿಸ್ಲಿಕ್ಕೆ ಬಂದಿದ್ದಾರೆ. ಬನ್ನಿ ಎಲ್ರೂ ಮಾತಾಡ್ಸೋಣ. ಇಲ್ಲಮ್ಮ, ಬೀಜ ಹೆಂಗ್ ಊರ್ತಾರೆ ಅಂತ ಅದನ್ನು ಮಾಡೋಣ. ಮಕ ಹಿಡ್ದಿದ್ದೀನಿ. ಲಾಸ್ಟಿಗೆ ಎಲ್ಲರದ್ದು ಹೆಸರು ಕೇಳಿ ನಿಮ್ಮ ಹೆಸರು ಏನಮ್ಮ? ಯಾವೂರು? ಈಜ್ಕಟ್ಟ. ನಮ್ಮ ಯಜಮಾನ್ರು ಕಾಲು ಎಳಿತಿದ್ದಾರೆ. ಯಾರ್ಯಾರ್ದು ಕಾಲು ಎಳಿತಾರೆ ನೋಡೋಣ ಬನ್ನಿ. ನಿಮ್ಮ ಹೆಸರೇನಮ್ಮ? ನನ್ನ ಹೆಸರು ಗಂಗಮ್ಮ. ಇಲ್ಲಿ ಎಷ್ಟು ವರ್ಷದಿಂದ ಇಲ್ಲೇ ಇದ್ದೀರಾ? ನಾವು ಈ ಊರಲ್ಲಿ ಈಜ್ಕಟ್ಟಕ್ಕೆ ಬಂದು ಹೇಳೋಣ, ಒಂದು 40 ವರ್ಷ ಆಯಿತು. ಮೂಲೆ ಮನೆಗೆ ಯಾವಾಗ ಕೆಲಸ. ನಮ್ಮ ಮನೆಯಲ್ಲಿ ಮೂಲೆ ಮನೆಯಲ್ಲಿ ಕೆಲಸಕ್ಕೆ ಬರೋಕ್ಕೆ ಶುರು ಮಾಡಿ 40 ವರ್ಷ. ಊರಕ್ಕೆ ಬಂದೀವಿ. ಕುಂಬಳು ಬೀಜ ಊರಕ್ಕೆ ಬಂದಿದ್ದೀವಿ. ತಂತಿ ಕಟ್ಟಿದ್ದಾರೆ, 6 ಅಡಿಗೊಂದು ಸಾಲು. ಅಡಿಕೆ ಸುಲಿಯೋಕ್ಕೂ ಬರ್ತಾರೆ ಇವರು. ಅಡಿಕೆ ಸುಲಿಯೋಕ್ಕೂ ಬರ್ತಾರೆ. ಯಾವಾಗ ಶ್ರಮಜೀವಿ. ಯಾವಾಗ ರೈತರು. ಕುಂಬಳ ಅಂದರೆ ಯಾವುದಮ್ಮ? ಸಾಂಬಾರ್. ಸಿಹಿ ಕುಂಬಳನ ಬೂದ್ ಕುಂಬಳ ಇದೆ. ಇವು ಸಾಂಬಾರ್ ಕುಂಬಳನ ಇವು. ಸಿಹಿ ಕುಂಬಳ. ಸಿಹಿ ಕುಂಬಳ. ಸಾಂಬಾರ್ ಕುಂಬಳ. ಮತ್ತೆ ಯಾವ್ಯಾವ ಕೆಲಸ ಮಾಡ್ತೀರಾ ನೀವು ಇಲ್ಲಿ? ಕಳೆ ತೆಗಿತೀವಿ. ಪಪ್ಪಾಯಿ ಗಿಡ, ನಿಂಬೆ ಗಿಡ, ಎಲ್ಲ ಕೆಲಸ. ನಿಂಬೆ ಗಿಡದಾಗೆ, ಪಪ್ಪಾಯಿ ಗಿಡದಾಗೆ ಕಳೆ ಕೀಳೋದು, ಬೀಜ ಮತ್ತು ಬೀಜ ಊರ್ದು ಕೀಳೋದು. ದಪ್ಪಾದು ಅಂತ ಬೀಜ ಊರ್ದು ಕೀಳೋದು, ಗೊಬ್ಬರ ಹಾಕೋದು, ಹೆಚ್ಚು ಕಮ್ಮಿ ಆಗಿದ್ದೆಲ್ಲ ಬ್ಯಾಲೆನ್ಸ್ ಮಾಡೋದು. ಎಲ್ಲ ಬ್ಯಾಲೆನ್ಸು. ದಪ್ಪಾದು ಕಿತ್ತಾಕೋದು, ತೆಳಗಾದ್ರೂ ಊರೋದು. ಆಮೇಲೆ ಅಡಿಕೆ ಸೀಸನ್ ಬಂದಾಗ ಅಡಿಕೆ ಮಿಷಿನ್ ಅಡಿಕೆ ಸುಲಿಯೋದು, ಹಾಕೋದು, ಮಿಷಿನ್ನ ಆರಿಸೋದು, ಮಿಷಿನಿಗೆ ಹಾಕೋದು, ಕಿತ್ಕೊಂಬರೋದು, ಆರಿಸೋದು, ಎಲ್ಲದು. ಸರಿ. ನಿಮ್ಮ ಹೆಸರಮ್ಮ? ಪಾರ್ವತಮ್ಮ. ನಾವು ಗಂಗಮ್ಮ ಜೊತೆಗೆಲ್ಲ ಕೆಲಸ ಮಾಡ್ತಾ ಇದ್ವಿ ಮೂಲೆ ಮನೆಯವ್ರ ಮನೆಗೆ ಭಾಳ ದಿವಸ. ಬರೀ ಮೂಲೆ ಮನೆಯವ್ರ ಮನೆಯಲ್ಲೇ ಮಾಡ್ತೀರಾ? ಎಲ್ಲರ ಮನೆಯಲ್ಲೂ? ಎಲ್ಲರ ಮನೆ ಮೂಲೆ ಮನೆಯವ್ರ ಮನೆಗೆ, ಎಲ್ಲರ ಮನೆಗೆ. ಮೂಲೆ ಮನೆಯವ್ರ ಮನೆಗೆ ಜಾಸ್ತಿ ಜಾಸ್ತಿ ಅಲ್ಲೇ ಕೆಲಸ. ಗಂಗಮ್ಮಂದು ಏನಿದ್ದಾರ ಕರ್ದರ್ಕ ಹೋಗ್ತೀವಿ, ಕೆಲಸ ಮಾಡ್ತೀವಿ. ಇಲ್ಲಿ ಕೆಲಸ ಮಾಡೋಷ್ಟರಲ್ಲೇ ದಿನಗಳು ಕಳೆದೋಗ್ತವೆ. ಅದೇ ಅಪಾಟ ರೈತರು ಇದು ಮಾಡ್ತಾ ಇದ್ದೀವಿ. ಒಳ್ಳೇದಮ್ಮ, ಆರೋಗ್ಯಕ್ಕೆ ಒಳ್ಳೇದು. ನಮಗೂ ಹೇಳ್ಕೊಡಿ ಕೆಲಸ ನೀವು ಮಾಡ್ಬೇಕಲ್ಲ. ನಾವು ನೋಡಿ ಮಾಡ್ರಿ. ಆಯ್ತು. ಬಾವರ್ ಡೈರೆಕ್ಷನ್ ಅಲ್ಲಿ ನಾನು ಹೆಂಗ್ ಬೀಜ ಊರಿದೆ ಅಂತ ಕಮೆಂಟ್ ಮಾಡಿ.
ಎಲ್ಲಿ ಗಿಡ ಕೈಯಾಗ ಅಲ್ಲೂ ಪಾತಾಳಕ್ಕೆ ಹೋಗ್ತಾವು ಅಷ್ಟು ಆಳ ಹೋಗಂಗಿಲ್ಲವ ಮೇಲೆ ಇಡಬೇಕು ಬೆಳೆ ಹಾಂ ಇಡು ಸಾಕು ಬೀಜ ಹಾಕಿ ಮುಚ್ಚು ಕಲ್ಸೋದು ಅದ್ರಾಗ ರೆಕಾರ್ಡ್ ಹೋಗ್ತೀನಿ ದೂರ ಅದಕ್ಕೆ ಹಾಕಿ ಸುಮ್ಮನೆ ಹತ್ತಕ್ಕೆ ಹಾಕಿ ಮುಂಚೆ ಹತ್ತಕ್ಕೆ ಮಾಡ್ಕೆ ಹಂಗೆ ಈಗ ಬೀಜ ಹಾಕಿ ಮುಚ್ಚು ಬೀಜ ಹಾಕವ ಅಲ್ಲಿ ಬೀಜ ಹಾಕಲ್ಲ ನೀನು ಹಂಗೆ ಮುಚ್ಚಿದೆ ಇಲ್ಲ ರೆಕಾರ್ಡ್ ಆಯ್ತು ಇಲ್ಲಿ ತೋರ್ಸನೆ ರಿವರ್ಸ್ ಮಾಡಿ ಹಾಕಿದಿಲ್ಲ ಅಂತ ಆಗ ಹಂಗೆ ಮಾಡಿ ಒಂದು ಬೀಜ ಹಾಕಿ ಹಿಂಗೆ ಅಂದ್ಕೊಂಡು ಬೀಜ ಹಾಕಿ ಹಿಂಗೆ ಮಣ್ಣೆಳಿ ನಾನು ಊರಿದ ಮೇಲೆ ನಮ್ಮ ಕೋ ಸಿಸ್ಟರು ಬೀಜ ಊರ್ತಾ ಇದ್ದಾರೆ. ಎಲ್ಲದಕ್ಕೂ ಮಳೆ ಬರಬೇಕು, ರೈತರಿಗೆ ಮಳೆನೇ ಆಧಾರ ಅಲ್ವಾ. ನೋಡೋಣ ಬನ್ನಿ ನೆಕ್ಸ್ಟ್ ದಿನಗಳಲ್ಲಿ ಹೇಗೆ ಬಳ್ಳಿ ಹಬ್ಬುತ್ತೆ ಅನ್ನೋದನ್ನು ನಾನು ಅಪ್ಡೇಟ್ಸ್ ಕೊಡ್ತೀನಿ. ಹಾಯ್, ನಮ್ಮ ಹೊಲದಲ್ಲಿ ನಾವೇ ಬೀಜವನ್ನು ಊರ್ತಾ ಇದ್ದೀವಿ. ಸಿಹಿ ಕುಂಬಳ ಬೀಜ ಊರ್ತಾ ಇದ್ದೀವಿ. ನೋಡಿ ಹೇಗೆ ಬೆಳಿತವೆ ಅಂತ ನೋಡೋಣ. ನೆಕ್ಸ್ಟ್ ದಿನಗಳಲ್ಲಿ ಅಪ್ಡೇಟ್ಸ್ ಕೊಡ್ತೀವಿ. ಅಲ್ಲಿವರೆಗೆ ಕಾಯ್ತಾ ಇರ್ರಿ. ನಮ್ಮ ಕೋ ಸಿಸ್ಟರು, ಬ್ರದರ್ಸ್ ಫ್ರಮ್ ಅನದರ್ ಮದರ್. ನಮ್ಮ ಭಾವರು ವೃತ್ತಿಯಲ್ಲಿ ವಕೀಲರು. ಅವರು ಎಷ್ಟು ನಗಿಸ್ತಾರೆ ಅಂದರೆ ಅವ್ರ ಬಾಲ್ಯದ ಸಿಹಿ ಕಹಿ ಘಟನೆಗಳನ್ನೆಲ್ಲ ಹಾಸ್ಯ ರೂಪದಲ್ಲಿ ನಮ್ಗೆ ಹೇಳಿ ಹೇಳಿ ಹೊಟ್ಟೆಲ್ಲ ಹುಣ್ಣಾಗಿ ಕಣ್ಣಲ್ಲಿ ನೀರು ಬರೋಷ್ಟು ನಗಿಸ್ತಾ ಇರ್ತಾರೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡಿದ್ದಾಗ. ಈ ಮಧ್ಯ ಒಂದು 5 ನಿಮಿಷ ಗಾಳಿ ಮಳೆ ಬಂದೋಯ್ತು. ಅಷ್ಟರಲ್ಲಿ ಇವರೆಲ್ಲರೂ ಊಟ ಮಾಡಿ ಕೂತಿದ್ದಾರೆ. ಬನ್ನಿ ಏನು ಮಾಡ್ತಿದ್ದಾರೆ ಅಂತ ನೋಡೋಣ. ಎಲೆ ಅಡಿಕೆ ಸುಣ್ಣ ಅಡಿಕೆ ಹಾಕೊತಿದ್ದಾರೆ. ಇವ್ರ ಆರೋಗ್ಯದ ಗುಟ್ಟು ಏನು ಅಂದರೆ ಎಲ್ಲರ ಜೊತೆ ಖುಷಿಯಾಗಿರೋದು, ಹಾಗೆ ರೊಟ್ಟಿ ಪಲ್ಯ ರಾಗಿ ಮುದ್ದೆ ಸಾರು ಊಟ ಮಾಡೋದೇ ಇವರ ಆರೋಗ್ಯದ ಗುಟ್ಟು ಅಂತ ಹೇಳ್ತಾರೆ. ಫೇಮಸ್ ಆಗುತ್ತೆ. ಉಷಾ ಅವರು ನಮಗೂ ಊಟಕ್ಕೆ ಬಡಿಸ್ತಾ ಇದ್ರು. ಹಾಗೆ ನಾವು ಈ ತೋಟದಲ್ಲಿ ಊಟ ಮಾಡೋದು ಅಂದರೆ ಅದೊಂದು ಖುಷಿ. ಊಟ ಮಾಡಿಬಿಟ್ಟು ಬೀಜ ಊರೋದು ಎಷ್ಟು ಮುಗಿಸಿದ್ದಾರೆ ಅಂತ ನೋಡೋಣ ಅಂತ ಹೋದ್ವಿ. ಖಾಲಿ ಹೊಲದಲ್ಲೆಲ್ಲ ಬೀಜ ಊರಿ ಇನ್ನು ಬೀಜ ಉಳಿದಿದೆ ಅಂತ ಸಣ್ಣ ಗಿಡದ ಹತ್ರ ಬುಡದಲ್ಲಿ ಬೀಜ ಊರ್ತಾಯಿದ್ರು. ಅದನ್ನು ನೋಡ್ತಾ ಇದ್ವಿ. ಹೀಗೆ ಒಬ್ರಿಗೊಬ್ರು ಕಾಲು ಎಳ್ಕೊತ ತಮಾಷೆ ಮಾಡ್ಕೊತ ಕೆಲಸ ಮಾಡ್ತಾನೆ ಇದ್ದರು. ನಾವು ಹಾಗೆ ಕೇಳ್ತಾ ಇದ್ವಿ. ಬನ್ನಿ ನಮ್ಮ ತೋಟದ ಕಡೆ ಹೋಗೋಣ. ಇದು ನಮ್ಮ ತೋಟ, ತೆಂಗಿನ ತೋಟ. ಇದ್ರ ಪಕ್ಕದಲ್ಲೇ ಅಡಿಕೆ ತೋಟನೂ ಇದೆ. ಈ ತೆಂಗಿನ ತೋಟದಲ್ಲೇ ನಾವು ಕುಂಬಳ ಬೀಜ ಊರಿದ್ದೀವಿ. 2 ದಿವಸ ಮುಂಚೆನೇ ಊರಿದ್ರು. ಇವರೇ ಬಂದಿದ್ದರು. ಇವ್ರ ಜೊತೆ ಇನ್ನೂ 7-8 ಜನ ಬಂದಿದ್ದರು. ಮಳೆಗೋಸ್ಕರ ಕಾಯ್ತಾ ಇದ್ದೀವಿ. ಇನ್ನೊಂದು 5-6 ದಿವಸದಲ್ಲಿ ಮಳೆ ಬಂದರೆ ಬೀಜ ಎಲ್ಲ ಮೊಳಕೆ ಹೊಡೆದು ಬಳ್ಳಿ ಹಬ್ಲಿಕ್ಕೆ ಶುರುವಾಗುತ್ತೆ. ಏನೇ ಆದರೂ ಮಳೆ ಬರೋದು ರೈತರಿಗೆ ತುಂಬ ಅನಿವಾರ್ಯ. ಇಲ್ಲ ಅಂದರೆ ರೈತರ ಬೇಜಾರು ಮಾಡ್ಕೊಳ್ಳೋದಂತೂ ಸಹಜನೇ ಅದು. ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ಅಡಿಕೆ ತೋಟ. ತುಂಬ ಮಳೆ ಬಂದು ಕೆಸರಾಗಿದೆ. ಒಳಗಡೆ ಹೋಗ್ಲಿಕ್ಕೆ ಆಗದಷ್ಟು ನೀರು ನಿಂತಿದೆ. ಅರ್ಧ ತೋಟ ಅಷ್ಟು ನೀರು ನಿಂತಿದೆ. ಹಾಗಾಗಿ ಹೊರಗಡೆಯಿಂದನೇ ವೀಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಎಲ್ಲ ಗಿಡದಲ್ಲಿ ಅಲ್ಲಲ್ಲಿ ಒಂಬಾಳೆಲ್ಲ ಹೊಡೆದು ಅಡಿಕೆ ಕಾಯಿಗಳು ಬಿಟ್ಟಿದೆ.
ಅವು ಇನ್ನೂ ಬಲಿಬೇಕು. ಇನ್ನು 2 ತಿಂಗಳು ಹೋದ್ಮೇಲೆ ಅವನ್ನೆಲ್ಲ ಕಿತ್ತು ಸಿಪ್ಪೆ ತೆಗೆದು ಬೇಯಿಸಿ ಅವು ಅಡಿಕೆ ರೆಡಿಯಾಗುತ್ತೆ. ಅಲ್ಲಿವರೆಗೂ ಮಳೆ ಗೊಬ್ಬರ ಅದಕ್ಕೆ ನೀಡ್ತಾ ಇರಬೇಕು. ಎಷ್ಟು ಹಚ್ಚು ಹಸಿರಾಗಿದೆ ನೋಡಿ. ಓಕೆ ಫ್ರೆಂಡ್ಸ್, ಎಲ್ಲರೂ ಖುಷಿಯಾಗಿರಿ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಖುಷಿಯಾಗಿರಿ, ಎಂಜಾಯ್ ಮಾಡಿ ಲೈಫ್ನ. ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಶೇರ್ ಮಾಡಿ. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.